ನಮಸ್ಕಾರ, ಸಂಪೂರ್ಣ ನ್ಯೂಸ್ಗೆ ಸ್ವಾಗತ. ನಾನು ಮಹಾದೇವ್ ದಿಗ್ಗಾಂವ್. ಹಣ ಡಬಲ್ ಮಾಡ್ತೀವಿ ಅಂತ ಧಾರವಾಡ ಜಿಲ್ಲೆಯ ಕಲಘಟಗಿಯಲ್ಲಿ ನಡೆದ ಹರ್ಷ ಎಂಟರ್ಟೈನ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ನ 400 ಕೋಟಿ ರೂಪಾಯಿ ಹಗರಣದ ಹಣ ವಾಪಸಾತಿಗೆ ಈಗ ಸಹಾಯವಾಣಿ ಆರಂಭವಾಗಿದೆ. ಬನ್ನಿ ಏನದು ಸ್ಟೋರಿ ಅಂತ ನೋಡ್ಕೊಂಬರೋಣ. ಧಾರವಾಡ ಜಿಲ್ಲೆಯ ಕಲಘಟಗಿಯಲ್ಲಿ ನಡೆದ ಹರ್ಷ ಎಂಟರ್ಟೈನ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ನ 400 ಕೋಟಿ ರೂಪಾಯಿ ಹಗರಣದ ಹಣ ವಾಪಸಾತಿಗೆ ಸಹಾಯವಾಣಿ ಆರಂಭವಾಗಿದೆ. ಇದು ಒಂದು ದೊಡ್ಡ ಹಗರಣವಾಗಿದ್ದು ಹಗರಣದ ತನಿಖೆಯನ್ನು ಸಿಐಡಿಗೆ ವರ್ಗಾಯಿಸಲಾಗಿತ್ತು. ಹರ್ಷ ಖಾಸ್ನೀಸ್ ಅಲಿಯಾಸ್ ಸತ್ಯಬೋಧ, ಸಂಜೀವ್ ಖಾಸ್ನೀಸ್ ಮತ್ತು ಶ್ರೀಕಾಂತ್ ಖಾಸ್ನೀಸ್ ಎಂಬ ಮೂವರು ಸಹೋದರರು ನಡೆಸುತ್ತಿದ್ದ ಕಂಪನಿಯು ಮಾಸಿಕ 7% ಆದಾಯದ ಭರವಸೆ ನೀಡುವ ಮೂಲಕ ಸಾರ್ವಜನಿಕರಿಂದ 400 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಸಂಗ್ರಹಿಸಿತ್ತು. ಹಣವನ್ನು ಷೇರು ಮಾರುಕಟ್ಟೆ ಮತ್ತು ಚಲನಚಿತ್ರ ನಿರ್ಮಾಣದಲ್ಲಿ ಹೂಡಿಕೆ ಮಾಡಲಾಗುವುದು ಅಂತ ನಂಬಿಸಿ ಸಾರ್ವಜನಿಕರಿಂದ ಠೇವಣಿ ಸಂಗ್ರಹಿಸಲು ಏಜೆಂಟರನ್ನು ನೇಮಿಸಲಾಗಿತ್ತು. ಅವರಿಗೆ ಕಮಿಷನ್ ಕೂಡ ನೀಡಲಾಗಿತ್ತು. ಅದರಂತೆ ಸಹೋದರರು 10 ಚಿತ್ರಗಳಲ್ಲಿ ಹೂಡಿಕೆ ಮಾಡಿದ್ರು. ಧಾರವಾಡ, ಬೆಳಗಾವಿ, ಉತ್ತರ ಕನ್ನಡ, ಗದಗ, ಹಾವೇರಿ, ವಿಜಯಪುರ ಮತ್ತು ದಾವಣಗೆರೆ ಜಿಲ್ಲೆಗಳಿಂದ ಸರ್ಕಾರಿ ನೌಕರರು ಸೇರಿದಂತೆ ಹೆಚ್ಚಿನ ಸಂಖ್ಯೆಯ ಜನರು ಸಂಸ್ಥೆಯಲ್ಲಿ ಹೂಡಿಕೆ ಮಾಡಿದ್ರು. ಕೆಲವು ಠೇವಣಿದಾರರು ಈ ಉದ್ದೇಶಕ್ಕಾಗಿ ಸಾಲ ಪಡೆದಿದ್ರು. ಖಾಸ್ನೀಸ್ ಸಹೋದರರು 2005ರಲ್ಲಿ ವ್ಯವಹಾರವನ್ನು ಪ್ರಾರಂಭಿಸಿದಾಗ ಸಣ್ಣ ಹಣಕಾಸು ನೀಡುವವರಾಗಿದ್ರು. ವ್ಯವಹಾರ ವೇಗವಾಗಿ ಬೆಳೆಯಿತು ಮತ್ತು ಅವರು ಸಾರ್ವಜನಿಕರಿಂದ ಠೇವಣಿಗಳನ್ನು ತೆಗೆದುಕೊಳ್ಳಲು ಪ್ರಾರಂಭಿಸಿದ್ರು. ನವೆಂಬರ್ 2016ರಲ್ಲಿ ನೋಟುಗಳು ಅಮಾನ್ಯೀಕರಣದವರೆಗೂ ಇದು ಚೆನ್ನಾಗಿಯೇ ನಡೆದಿತ್ತು. ಅವರು ಹೂಡಿಕೆದಾರರ ಸಭೆಯನ್ನು ಕರೆದು ಪಾವತಿ ಮಾಡಲು ಸಮಯ ಕೇಳಿದ್ರು. ಆದರೆ ಅವರು ಏಪ್ರಿಲ್ 11ರಂದು ಕಂಪನಿಯನ್ನು ಮುಚ್ಚಿ ಹೂಡಿಕೆದಾರರ ಹಣ ಮತ್ತು ದಾಖಲೆಗಳೊಂದಿಗೆ ನಾಪತ್ತೆಯಾಗಿದ್ರು. ನಂತರ ಬಲಿಪಶುಗಳು ಕಲಘಟಗಿ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ನೀಡಿದ್ರು. ಕೆಲವು ವರ್ಷಗಳ ಹಿಂದೆ ಹಣ ದ್ವಿಗುಣ ಮಾಡಿಕೊಡ್ತೇವೆ ಎಂದು ಕಲಘಟಗಿಯ ಖಾಸ್ನೀಸ್ ಬ್ರದರ್ಸ್ ಜನರನ್ನು ನಂಬಿಸಿ ದೊಡ್ಡ ಮಟ್ಟದ ಹೂಡಿಕೆ ಮಾಡಿಕೊಂಡು ಮೋಸ ಮಾಡಿ ಜನರಿಗೆ ದುಡ್ಡು ಕೊಡದೆ ಪರಾರಿಯಾಗಿದ್ರು. ಸಾವಿರಾರು ಕೋಟಿ ವಂಚನೆ ಮಾಡಿರುವ ಕಲಘಟಗಿಯ ಹರ್ಷ ಎಂಟರ್ಟೈನ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯಲ್ಲಿ ವಂಚನೆ ಆಗಿದ್ದು ನೊಂದಿರುವ ಜನರಿಗಾಗಿ ಸರ್ಕಾರ ಧಾರವಾಡ ಜಿಲ್ಲಾ ಆಡಳಿತದ ಮಟ್ಟದಲ್ಲಿ ಎಡಿಸಿ ನೇತೃತ್ವದಲ್ಲಿ ಕಮಿಟಿಯನ್ನು ಮಾಡಿದೆ. ಎಡಿಸಿ ಗೀತಾ ಅವರು ಜಿಲ್ಲಾ ಆಡಳಿತದ ಕಚೇರಿ ಮುಂದೆ ಸಹಾಯವಾಣಿ ಆರಂಭಿಸಿದ್ದಾರೆ. ಸಹಾಯವಾಣಿಗಾಗಿ ಕಲಘಟಗಿಯಿಂದ ನಿತ್ಯವೂ ಸಾವಿರಾರು ಮಂದಿ ಅರ್ಜಿ ಸಲ್ಲಿಸಲು ಬರ್ತಾ ಇದ್ದಾರೆ. ಅರ್ಜಿ ಸಲ್ಲಿಕೆಗೆ 27/4/2026ರಿಂದ 26/5/2026ರವರೆಗೆ ಅವಕಾಶ ಕಲ್ಪಿಸಲಾಗಿದೆ ಎಂದು ಎಡಿಸಿ ಗೀತಾ ಅವರು ತಿಳಿಸಿದ್ದಾರೆ. ನನ್ನ ಹೆಸರು ಉಮಾಶ್ರೀ ನೂಲ್ವಿ ಅಂತ. ನಮ್ಮ ಅಪ್ಪಾರ ದುಡ್ಡು ಹಾಕಿದ್ರು. ಈಗ ನಮ್ಮ ಅಪ್ಪಾರ ತೀರ್ಕೊಂಡ್ರ ಮನೆ ಕೊರೋನಾ ಟೈಮ್ನಾಗ ತೀರ್ಕೊಂಡ್ರು. ಅದ್ರ ಸಂಬಂಧ ನಮ್ಮ ಅಪ್ಪಾರ ಹೀಗೆ ನಮಗೆ ಕೊಡಂಗಿಲ್ಲ ಅಂದಿದ್ದಕ್ಕೆ ನಮ್ಮ ಅವ್ವಾರು ಕೊಡ್ತಾನಂದ್ರೆ ಅದಕ್ಕೆ ನಮ್ಮ ಅವ್ವಾರನ್ನ ಕರ್ಕೊಂಬಂದಿವ್ರಿ. 2017 ಹಾಕಿದ್ವಿ ರೊಕ್ಕನ. ಆದ್ರೆ ಅವ್ರು ಹಿಂಗೆ ಚೀಟಿಂಗ್ ಮಾಡಿ ಹೋಗ್ಬಿಟ್ರು. ಈಗ DC ಅವರು ಕೊಡಿಸ್ತಾನತ್ತಾರ. ಅದಕ್ಕೆ ಇಲ್ಲಿ ಅಪ್ಲಿಕೇಶನ್ ಕೊಡಕ್ಕೆ ಬಂದೀವಿ. ಒಟ್ಟು ಕೊಡಿಸ್ತೇವೆ ಅಂದಾರು. ಅದಕ್ಕೆ ಮತ್ತು ಪ್ರೊಸೀಜರ್ ಮುಗಿಸ್ಬೇಕಲ್ಲ ಅಪ್ಲಿಕೇಶನ್ ಅದು ಕೊಡಕ್ಕಂತ ಅದಕ್ಕೆ ಬಂದೀವಿ. ಧಾರವಾಡ ಜಿಲ್ಲೆಯ ಕಲಘಟಗಿಯಲ್ಲಿ ಹರ್ಷ ಎಂಟರ್ಟೈನ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ಎನ್ನುವ ಒಂದು ಸಂಸ್ಥೆ ಜನರಿಂದ ಹಣವನ್ನು ಪಡೆದುಕೊಂಡು ದ್ವಿಗುಣವಾಗಿ ಮಾಡ್ತೀವನ್ನೋ ಒಂದು ಅವರಿಗೆ ಭರವಸೆಯನ್ನು ಕೊಟ್ಟು ನಂತರ ಸಾವಿರಾರು ಕೋಟಿ ಹಗರಣವನ್ನು ಮಾಡಿದೆ ಅಂಥೇಳಿ ಇಲ್ಲಿ ಆರೋಪವನ್ನು ಈ ಹಿಂದೆ ಮಾಡಲಾಗಿತ್ತು. ಈ ಒಂದು ಆರೋಪಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹಣವನ್ನು ಯಾರ್ಯಾರು ಕಳೆದುಕೊಂಡಿದ್ದಾರೆ ಅವ್ರಿಗೆ ಧಾರವಾಡ ಜಿಲ್ಲಾಡಳಿತ ಒಂದು ಸಹಾಯವಾಣಿ ಕೇಂದ್ರವನ್ನು ಮಾಡಿದೆ. ಈ ಒಂದು ಸಹಾಯವಾಣಿ ಕೇಂದ್ರದಲ್ಲಿ ಯಾರ್ಯಾರು ಹಣವನ್ನು ಕಳೆದುಕೊಂಡಿದ್ದಾರೆ ಅವರು ಸ್ವತಃ ಬಂದು ಅರ್ಜಿಗಳನ್ನು ಸಲ್ಲಿಸೋದ್ರ ಮೂಲಕ, ಅಫಿಡವಿಟ್ ಸಲ್ಲಿಸೋದ್ರ ಮೂಲಕ ತಮ್ಮ ಹಣವನ್ನು ಅವರಿಗೆ ವಾಪಸ್ ಕೊಡಲಾಗುತ್ತೆ ಅನ್ನೋ ಒಂದು ಮಾಹಿತಿಯನ್ನು ಧಾರವಾಡ ಜಿಲ್ಲಾಡಳಿತ ಈಗಾಗಲೇ ನೀಡಿದೆ. ಈ ಒಂದು ನಿಟ್ಟಿನಲ್ಲಿ ಸರ್ಕಾರ ಏನಿದೆ ಎಡಿಸಿ ಗೀತಾ ಮೇಡಮ್ ಅವರ ನೇತೃತ್ವದಲ್ಲಿ ಒಂದು ಕಮಿಟಿಯನ್ನು ಕೂಡ ರಚನೆ ಮಾಡಿದೆ. ಈ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಅರ್ಜಿಗಳನ್ನು ಇಲ್ಲಿ ಪಡೆಯಲಾಗ್ತಾ ಇದೆ. ಧಾರವಾಡದ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಇಲ್ಲಿ ಅರ್ಜಿಗಳನ್ನು ಪಡೆಯಲಾಗ್ತಾ ಇದೆ. ಈ ಒಂದು ಅರ್ಜಿಗಳನ್ನು ಪಡೆಯಲಾಗ್ತಾ ಇದ್ದು ಈಗಾಗಲೇ ದಿನಾಂಕವನ್ನು ಕೂಡ ಇಲ್ಲಿ ನೋಟಿಸ್ ಬೋರ್ಡ್ಗೆ ಹಚ್ಚಲಾಗಿದೆ ಅಂತ ಹೇಳ್ಬೋದು. ಹರ್ಷ ಎಂಟರ್ಟೈನ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ಇವರ ವಂಚನೆ ಪ್ರಕರಣಗಳ ಕ್ಲೇಮ್ ಅರ್ಜಿಗಳನ್ನು ದಿನಾಂಕ 27/4/2026ರಿಂದ ಮೇ 26ರವರೆಗೂ ಸ್ವೀಕರಿಸಲಾಗುತ್ತದೆ ಎಂದು ಒಂದು ನೋಟಿಸ್ ಬೋರ್ಡನ್ನು ಕೂಡ ಇಲ್ಲಿ ಹಚ್ಚಲಾಗಿದೆ. ಹೀಗಾಗಿ
ಹಣವನ್ನು ಯಾರ್ಯಾರು ಕಳೆದುಕೊಂಡಿದ್ದಾರೆ ಅವರು ಆ ಹಣವನ್ನು ಸಿಗುತ್ತೆ ಅನ್ನೋ ಒಂದು ಭರವಸೆಯೊಂದಿಗೆ ತಮ್ಮ ಪೋಷಕರೊಂದಿಗೆ, ಮಕ್ಕಳೊಂದಿಗೆ, ಹಿರಿಯರೊಂದಿಗೆ ಬಂದು ಇಲ್ಲಿ ಅರ್ಜಿಯನ್ನು ಕೂಡ ಸಲ್ಲಿಸ್ತಾ ಇದ್ದಾರೆ. ಈಗಾಗಲೇ ಕಳೆದ 1 ವಾರಗಳಿಂದ ಇಲ್ಲಿ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಕೂಡ ಇಲ್ಲಿ ನಡೀತಾ ಇದೆ ಅಂತ ಹೇಳ್ಬೋದು. ಮತ್ತು ಇಲ್ಲಿ ಏನು ಸಾಲಾಗಿ ಬಂದು ಅರ್ಜಿಯನ್ನು ಸಲ್ಲಿಸ್ತಾ ಇದ್ದಾರೆ. ಆ ಅರ್ಜಿ ಸಲ್ಲಿಸಿದ ನಂತರ ಅವರು ಏನು ರಸೀಟಿಯನ್ನು ಕೂಡ ಪಡಿತಾ ಇದ್ದಾರೆ. ಅರ್ಜಿ ಸಲ್ಲಿಸಿದ್ದಕ್ಕಾಗಿ ಅವರಿಗೆ ಒಂದು ರಸೀಟಿಯನ್ನು ಧಾರವಾಡದ ಜಿಲ್ಲಾಡಳಿತದಿಂದ ಕೂಡ ಕೊಡಲಾಗ್ತಾಯಿದೆ ಮತ್ತು ಒಂದು ಬಾಂಡನ್ನು ಸಲ್ಲಿಕೆಯನ್ನು ಕೂಡ ಅವರು ಮಾಡ್ತಾ ಇದ್ದಾರೆ. ಹೀಗಾಗಿ ಧಾರವಾಡ ಜಿಲ್ಲೆಯ ಕಲಘಟಗಿಯಲ್ಲಿ ಸಾವಿರಾರು ಕೋಟಿ ಹಗರಣ ಆಗಿದೆ ಒಂದು ಆರೋಪ ಏನು ಕೇಳಿಬಂದಿತ್ತು. ಈ ಒಂದು ಆರೋಪಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪ್ರಕರಣ ಕೂಡ ನ್ಯಾಯಾಲಯದಲ್ಲಿ ನಡೆದಿದೆ. ಹೀಗಾಗಿ ಸರ್ಕಾರ ಯಾರು ಹಣವನ್ನು ಕಳೆದುಕೊಂಡಿದ್ದಾರೆ ಅವರಿಗೆ ನೊಂದಂಥವರಿಗೆ ಹಣವನ್ನು ಮರಳಿ ವಾಪಸ್ ಕೊಡ್ತೇವೆ ಅನ್ನೋ ಒಂದು ಭರವಸೆಯೊಂದಿಗೆ ಧಾರವಾಡ ಜಿಲ್ಲಾಡಳಿತ ಈಗ ಸಹಾಯವಾಣಿಯನ್ನು ಆರಂಭ ಮಾಡಿದೆ. ಧಾರವಾಡದಿಂದ ವಸೀಂ ಬಾವಿಮನಿ, ಸಂಪೂರ್ಣ ನ್ಯೂಸ್. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.